ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮ್ಮ ಚರಿತ್ರೆಯ ನಾಯಕರಾಗಿರ್ತಕ್ಕಂಥ ಗರ್ಗದ ಶ್ರೀ ಮಡಿವಾಳ ಅಜ್ಜ ಗರ್ಗಕ್ಕೆ ಬರುವಂಥ ಪೂರ್ವದೊಳಗೆ ಸಂಚಾರಿಗಳಾದಂಥ ವೇಳೆಯೊಳಗೆ ಕೆಲವು ದಿವಸ ನೇಗಿನಹಾಳ ಗ್ರಾಮಕ್ಕೆ ಬಂದು ಅಲ್ಲಿ ಆ ಊರನ್ನೆಲ್ಲ ಸುತ್ತ ಹಾಕಿ ಅಡ್ಡಾಡಿ ಕಡೆಕ ಅವ್ರ ಮನಸ್ಸಿಗೆ ಏನು ಹೊಳಿತೋ ಏನೋ ದಕ್ಷಿಣಕ್ಕೆ ಮುಖ ಮಾಡಿರ್ತಕ್ಕಂಥ ಒಂದು ಶ್ರೀ ಉಳ್ವಿ ದೇಸಾಯಪ್ಪರ ಮನೆಯೊಳಗೆ ಅಕಸ್ಮಾತ್ತಾಗಿ ಒಳಗೆ ಹೊಕ್ಕ ಕುಂತು ಬಿಡ್ತಾರೆ. ಆವಾಗ ಆ ಒಂದು ದೇಸಾಯಪ್ಪನವ್ರಿಗೂ ಬಂದವ್ರು ಯಾರು ಅಂತೇಳಿ ಗೊತ್ತಿರಲಿಲ್ಲ. ಆ ಒಂದು ತಲೆಬಾಗಿಲಿಗೆ ಎದುರಾಗಿರ್ತಕ್ಕಂಥ ಒಳಕಟ್ಟೆ ಮೇಲೆ ಕುಳಿತಂಥ ಆ ಸ್ವಾಮಿಗಳನ್ನು ನೋಡಿ ಬಂದಂಥವ್ರು ಯಾರೇ ಇರಲಿ ಮಹಾ ತಪಸ್ವಿಗಳಂಗೆ ಕಾಣ್ತಾರೋ ಅಂತೇಳಿ ತಿಳ್ಕೊಂಡ ಭಕ್ತಿಯಿಂದ ಆ ದೇಸಾಯಪ್ಪನವರು ಅವ್ರ ಪಾದಗಳಿಗೆ ನಮಸ್ಕಾರ ಮಾಡ್ತಾರೆ. ಮಾಡಿದಾಗ ಮಡಿವಾಳ ಅಜ್ಜ ನನಗೆ ಭಾಳ ಚಳಿ ಆಗಾಕತ್ತಪ್ಪ, ಒಂದು 2-3 ಕೊಡ ನೀರು ಕಾಸು ಅಂತೇಳಿ ಸ್ವಾಮಿಗಳು ಆ ದೇಸಾಯಪ್ಪನವ್ರಿಗೆ ತಿಳಿಸ್ತಾರೆ. ಅದರಂತ ಆ ದೇಸಾಯಪ್ಪನವರು ಎಲ್ಲ ವ್ಯವಸ್ಥೆ ಮಾಡಿ ನೀರನ್ನು ಕಾಯಿಸಿ ಆ ಒಂದು ಸ್ವಾಮಿಗಳಿಗೆ ಮೈಗೆಲ್ಲ ಎಣ್ಣೆ ಹಚ್ಚಿ ತಿಕ್ಕಿ ಮಸಾಜ್ ಮಾಡಿ ಅವರ ಮೈ ಕೈಯನ್ನು ಹಗರಗೊಳಿಸಿ ಅವರಿಗೆ ಹದವಾದಂಥ ಒಂದು ನೀರನ್ನು ಉಣಿಸಿ ಜಳಕ ಮಾಡಿಸ್ತಾರೆ. ಮಾಡಿಸಿ ನಂತರ ಅವರಿಗೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡ್ತಾರೆ. ಪ್ರಸಾದ ಮುಗಿದ ಮ್ಯಾಗ ಆ ಒಂದು ಸಂತುಷ್ಟರಾದಂಥ ಮಡಿವಾಳ ಅಜ್ಜ ಅವರು, ನೀವು ಭಾಳ ಒಳ್ಳೆಯವ್ರಿದ್ದಂಗೆ ಕಾಣ್ತತಿ, ಮನೆಗೆ ಬಂದಂಥ ಅತಿಥಿಗಳನ್ನು ಉಪಚಾರ ಮಾಡುವಂಥ ಒಂದು ಒಳ್ಳೆಯ ಭಕ್ತಿಯನ್ನು ನೋಡಿ ನನಗೆ ಬಹಳ ಒಂದು ಸಂತೋಷ ಆಗೈತಿ. ಬಂದಂಥವ್ರಿಗೆ ಧಾರಾಳವಾಗಿ ನೀವು ಆತಿಥ್ಯವನ್ನು ಸಲ್ಲಿಸ್ತೀರಿ. ಹಂಗೆ ನಾನು ದಿನಾಲೂ ನನಗೆ ಸ್ನಾನ ಮಾಡಿಸಿದಂಗೆ ಪ್ರತಿದಿನವೂ ಸ್ನಾನ ಮಾಡಿಸ್ಬೇಕು. ನಾನು ನಿಮ್ಮ ಮನೆಯೊಳಗೆ ಉಳ್ಕೋಬೇಕಂತ ಮಾಡೀನಿ, ಅದರಿಂದ ನಿಮಗೇನು ತೊಂದರೆ ಇಲ್ಲೇನಪ್ಪ, ತಪ್ಪಾಗೋದಿಲ್ಲಲ್ಲ ಅಂತೇಳಿ ತಿಳ್ಕೊಂಡು ಪ್ರಶ್ನೆ ಮಾಡಿದಾಗ ಆ ದೇಸಾಯಪ್ಪನವರು ಆ ಸ್ವಾಮಿಗಳ ಒಂದು ತೇಜಸ್ಸನ್ನು ಕಂಡು ಅವ್ರು ಹೇಳ್ತಾರೋ, ತಮ್ಮಂಥ ಮಹಾಸ್ವಾಮಿಗಳ ಒಂದು ಮಹಾವೈರಾಗ್ಯಶಾಲಿಗಳ ಒಂದು ಸೇವೆಯನ್ನು ಮಾಡುವಂಥ ಸುಸಂಧಿ ಸೌಭಾಗ್ಯ ನಮಗೆ ಸಿಗ್ತತಿ ಅಂದ್ಮ್ಯಾಗ ನಾವ್ಯಾಕೆ ಒಲ್ಲೆ ಅನ್ನೋಣ್ರಿಪ್ಪ, ತಮ್ಮ ಇಚ್ಛೆ ಎಷ್ಟು ದಿವಸ ನಮ್ಮ ಮನೆಯೊಳಗೆ ಇರಬೇಕಂತೈತಿ ಅಷ್ಟು ದಿವಸ ನೀವು ನಮ್ಮ ಮನೆಯೊಳಗೆ ಇರ್ರಿ, ನಿಮ್ಮ ಇಚ್ಛಾ ಪ್ರಕಾರ ನಿಮ್ಮ ಸೇವೆಯನ್ನು ಮಾಡ್ತೀವಿ ಅಂತ ತಿಳ್ಕೊಂಡ ಮಡಿವಾಳ ಅಜ್ಜನ ಪಾದಕ್ಕೆ ಆ ದೇಸಾಯಪ್ಪನವರು ನಮಸ್ಕಾರ ಮಾಡ್ತಾರೆ. ಹಂಗೆ ಈ ಉಳ್ವಿಯವರು ಮನೆಯೊಳಗೆ ಮಡಿವಾಳ ಅಜ್ಜ ಬಿಟ್ಟರು, ಉಳಿದರೂ ಕೂಡ. ಆದ್ರೆ ಒಂದು ಮಾತು, ಎಚ್ಚರಿಕೆ ಮಾತನ್ನು ಇವ್ರು ಹೇಳ್ತಾರೋ, ನಿಮ್ಮ ಮನೆಯೊಳಗೆ ಅಕಸ್ಮಾತ್ ಯಾರಾದರೂ ಮಾತು ತಪ್ಪಿದ್ರೆ ನಿಮ್ಮನ್ನು ಹೀಗಳಿತೀನಿ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾರೆ. ಹಂಗೆ ಆ ಹಿಮಾಲಯದಿಂದ ಬಂದದ್ದ ಒಂದು ಪರಿಣಾಮಕ್ಕಾಗಿ ಸ್ವಾಮಿಗಳಿಗೆ ವಿಪರೀತವಾಗಿರ್ತಕ್ಕಂಥ ಶೀತ ಬಾಧೆ ಆಗಿತ್ತು. ಅದಕ್ಕೆ ಅವರಿಗೆ ಬಿಸಿನೀರಿನ ಒಂದು ಸ್ನಾನದ ಅಗತ್ಯ ಬಹಳ ಇತ್ತು. ಅದಕ್ಕೆ ಆ ದೇಸಾಯಪ್ಪನವ್ರ ಕಡೆಯಿಂದ ದಿನಾಲೂ ಬಿಸಿನೀರಿನ ಒಂದು ಸ್ನಾನವನ್ನು ಮಾಡ್ಕೊತ ಮನಸ್ಸು ತಣಿಯುವವರೆಗೂ ಜಳಕ ಮಾಡ್ತಿದ್ರು. ಹಿಂಗೆ ಆ ಉಳ್ವಿ ದೇಸಾಯಪ್ಪನವ್ರ ಮನೆಯೊಳಗೆ ಆ ತೃಪ್ತಿಕರವಾಗಿರ್ತಕ್ಕಂಥ ಬಿಸಿನೀರಿನ ಒಂದು ಸ್ನಾನಕ್ಕಾಗಿ ಸ್ವಾಮಿಗಳು
2-3 ತಿಂಗಳ ಅವ್ರ ಮನೆಯೊಳಗನ ಉಳಿದು ಬಿಡ್ತಾರೆ. ಅಂಥ ವೇಳೆ ಒಳಗೆ ಏನಾಕ್ಕತಿ ಅಂತಂದ್ರೆ ಆ ದೇಸಾಯಪ್ಪನವ್ರ ಹೆಂಡತಿ ಹಡಿತಾಳೆ. ಅಂದ್ರೆ ಇಲ್ಲಿ ಏನಾಕ್ಕತಿ ಅಂದ್ರೆ ಆ ಊರೊಳಗೆ ಊರ ಹೊರಗಿನಿಂದ ಒಂದು ಕೆರೆ ಇತ್ತು. ಆ ಕೆರೆಯಿಂದ ಪ್ರತಿ ದಿವಸ ಕೊಡದಿಂದ ನೀರನ್ನು ತಂದ ಮನೆಯೊಳಗೆ ಇಟ್ಕೋಬೇಕಾಗಿತ್ತು. ಅದಕ್ಕೆ ಇಲ್ಲಿ ಏನು ಸಮಸ್ಯೆ ಬಂತು ಅಂದ್ರೆ ಹೆಂಡತಿ ಬಾಣೆತನಕ್ಕೂ ಮತ್ತು ಸ್ವಾಮಿಗಳ ಸ್ನಾನಕ್ಕೂ ಕೂಡ ನೀರು ತರುವಂಥ ಹೆಚ್ಚಿನ ಜವಾಬ್ದಾರಿ, ಹೆಚ್ಚಿನ ಭಾರ ಆ ದೇಸಾಯಪ್ಪನವ್ರ ಮ್ಯಾಗ ಬಿತ್ತು. ಆದರೂ ಎಲ್ಲನೂ ಸಹಿಸ್ಕೊಂಡ ಇಂಥ ಸ್ವಾಮಿಗಳ ಸೇವೆ ನಮಗೆ ಎಲ್ಲಿ ಸಿಗಬೇಕು, ಇದು ನಮ್ಮ ಕರ್ತವ್ಯ, ಇದು ನಮ್ಮ ಒಂದು ಧ್ಯೇಯ ಅದ ಅಂತೇಳಿ ತಿಳ್ಕೊಂಡ ಆ ಒಂದು ದೇಸಾಯಪ್ಪನವರು ದಿನಾಲು ತಮ್ಮ ಹೆಂಡತಿ ಬಾಣೆತನಕ್ಕೂ ಸ್ವಾಮಿಗಳ ಜಳಕಕ್ಕೂ ಅಗತ್ಯ ಇರುವಷ್ಟು ನೀರನ್ನು ಹೆಗಲ ಮೇಲೆ ಹೊತ್ತು ತರುವಂಥ ಕೆಲಸವನ್ನು ಬ್ಯಾಸರಿಲ್ಲದ ಮಾಡ್ತಿದ್ರು. ಆದರೂ ಶರೀರ ಗುಣ, ಮನಸ್ಸಿನ ದೌರ್ಬಲ್ಯ, ಆ ಒಂದು ನೀರು ತರೋ ವೇಳೆದೊಳಗೆ ಆ ದೇಸಾಯಪ್ಪನವರು ಮನಸ್ಸಿನೊಳಗೆ ಒಂದು ವಿಚಾರ ಬರ್ತದೆ. ಸ್ವಾಮಿ ಅವರು ಅಕಸ್ಮಾತ್ ಮನೆಯೊಳಗೆ ಇರದಿದ್ರೆ ಅಥವಾ ನನ್ನ ಹೆಂಡತಿ ಇದೇ ಸಮಯದೊಳಗೆ ಹಡಿದಿದ್ರೆ ಇಂಥ ಒಂದು ನೀರು ತರುವಂಥ ಕಷ್ಟ ಪ್ರಸಂಗನ ಬರ್ತಿದ್ದಿಲ್ಲ ಅಂತೇಳಿ ತಿಳ್ಕೊಂಡ ಅವರು ಮನಸ್ಸಿನೊಳಗನ ಅನ್ಕೊಂತನ ಏನು ಮಾಡಾಕತ್ತಿದ್ರು ಅಂತಂದ್ರೆ ಒಂದು ದಿವಸ ನೀರು ತರಾಕತ್ತಿದ್ರು. ತ್ರಿಕಾಲ ಜ್ಞಾನಿಯಾಗಿರ್ತಕ್ಕಂಥ ಮಡಿವಾಳ ಅಜ್ಜ ಈ ದೇಸಾಯಪ್ಪನವರ ಮನಸ್ಸಿನೊಳಗೆ ಮೂಡಿರ್ತಕ್ಕಂಥ ಒಂದು ಭಾವನೆಯನ್ನು ಅರ್ಥ ಒಂದು ಅನಿಸಿಕೆಯನ್ನು ತಿಳ್ಕೊಂಡ ಆ ಒಂದು ಮಡಿವಾಳ ಅಜ್ಜ ಆ ದೇಸಾಯಪ್ಪನವರು ಹಳ್ಳದಿಂದ ಅಥವಾ ಕೆರೆಯಿಂದ ನೀರು ತಂದು ಅನಿಸುತ್ತಾ ಬೇಸರದೊಳಗನ ಮತ್ತು ಹಳ್ಳಕ್ಕೆ ನೀರು ತರಕ್ಕೆ ಹೋದಾಗ ಈ ಒಂದು ಭಾವ ಮೂಡಿದ ಕೂಡಲೇ ಆ ಮಡಿವಾಳ ಅಜ್ಜ ವಿಚಾರ ಮಾಡ್ತಾನು, ಇನ್ನು ಇಲ್ಲಿ ಇರೋದು ಒಳ್ಳೆಯದಲ್ಲ, ಸಾಕು ಈ ಮನೆ ಸಂಪರ್ಕ, ಈ ಜನರ ಸಹವಾಸನೂ ಸಾಕು ಅಂತೇಳಿ ವಿಚಾರ ಮಾಡಿ ಮನೆ ಬಿಟ್ಟು ಊರಗಿಸಿ ಬಾಗಿಲಕ್ಕೆ ಬರ್ತಾರೆ. ಅದ ಸಮಯಕ್ಕೆ ಹಳ್ಳದಿಂದ ನೀರು ಕೊಡವನ್ನು ಹೆಗಲ ಮೇಲೆ ಹೊತ್ತುಕೊಂಡ ಮನೆ ಹಾದಿಯನ್ನು ಹಿಡಿದ ದೇಸಾಯಪ್ಪನವರು ಬರ್ತಿದ್ರು. ಆ ದಾರಿಯೊಳಗನ ಎದುರಿಗನ ಸ್ವಾಮಿಗಳು ಭೇಟಿಯಾಕ್ಕಾರ. ಆವಾಗ ದೇಸಾಯಪ್ಪನವ್ರಿಗೆ ದಿಗಿಲಾತು. ಹೊರಟು ನಿಂತಂಥ ಸ್ವಾಮಿಗಳನ್ನ ಕಂಡ ಭಯದಿಂದ ಭಕ್ತಿಯಿಂದ ಒಂದು ಸಮ್ಮಿಶ್ರ ಭಾವನೆಯಲ್ಲಿ ಹೆಗಲ ಮ್ಯಾಗಿದ್ದಂಥ ಕೊಡವನ್ನು ಕೆಳಗಿಳಿಸಿ, ಅಪ್ಪ ತಾವು ಎಲ್ಲಿಗೆ ಹೊಂಟಿರಿ ಅಂತೇಳಿ ಕೇಳ್ಕೊಂತನ ಅವ್ರ ಪಾದದ ಮ್ಯಾಲ ಹಣಿಯನ್ನು ಇಟ್ಟ. ಅವಾಗ ಮಡಿವಾಳ ಅಜ್ಜ ಅವರು, ನನ್ನಿಂದ ನಿನಗೆ ಭಾಳ ತೊಂದರೆ ಆಗೈತಪ್ಪ, ಬೇಸರ ಆಗೈತಿ, ನನಗಾಗಿ ನೀನು ನೀರು ತರೋದು ನಿನಗೆ ಭಾರ ಆಗೈತಿ, ಎಷ್ಟು ಬೇಸರ ಮಾಡ್ಕೊಂಡ, ಎಷ್ಟು ಮನಸ್ಸಿಗೆ ನಿಗ್ರಹ ಮಾಡ್ಕೊಂಡ ನೀರು ತರೋದೇನು ಬೇಡ, ಅದಕ್ಕೆ ನಾನು ಇನ್ನು ಮ್ಯಾಗ ನಿಮ್ಮ ಮನ್ಯಾಗ ಇರಬಾರ್ದು ಅಂತೇಳಿ ತಿಳ್ಕೊಂಡು ಹೊಂಟೇನೆ ಅಂತೇಳಿ ಮಡಿವಾಳ ಅಜ್ಜ ಮುಂದೆ ಹೆಜ್ಜೆನ ಇಟ್ಟರು. ಆವಾಗ ಮುಂದೆ ಹೊರಟಂಥ ಮಡಿವಾಳ ಅಜ್ಜನನ್ನು ತರಬಿದ ದೇಸಾಯಪ್ಪನವರು ಮತ್ತೆ ಕೇಳ್ತಾರೋ, ಯಪ್ಪ ತಮ್ಮ ಮಾತಿನ ಅರ್ಥನ ನನಗೆ ಆಗವಲ್ದು ಅಂತೇಳಿ ಅಂದಾಗ ಆ ಮಡಿವಾಳ ಅಜ್ಜ ಹೇಳ್ತಾನೆ, ನನ್ನ ಮಾತಿನ ಅರ್ಥ ಹೆಂಗಾದಿತ್ತಪ್ಪ ನಿನಗೆ, ಮನದೊಳಗನ ಆ ರೀತಿ ಭಾವನಾ ಮಾಡ್ಕೊಂಡು ಅನ್ಕೊಂಡ ಈಗ ಬಣ್ಣದ ಮಾತು ಮಾತಾಡಕತ್ತಿ ಅಂತೇಳಿ ಅಂದಾಗ ಆ ದೇಸಾಯಪ್ಪನವ್ರಿಗೆ ತಮ್ಮ ಮನಸ್ಸಿನೊಳಗೆ ಮೂಡಿದಂಥ ಭಾವನೆಯ ಒಂದು ಅರ್ಥ ಮಡಿವಾಳ ಅಜ್ಜಗೆ ಗೊತ್ತಾಗೈತಿ ಅಂತ ತಿಳ್ಕೊಂಡ ಆ ಒಂದು ದೇಸಾಯಪ್ಪನವರು, ಹೌದಪ್ಪ ಬುದ್ಧಿ, ನಾನು ನನ್ನ ಒಂದು ಅಜ್ಞಾನದ ಮೂಲಕ ನನ್ನ ಮನಸ್ಸಿನೊಳಗೆ
ಹಂಗೆ ನನಗೆ ಭಾವನಾ ಬಂದದ್ದು ನಿಜ ಐತಿ. ಈಗ ಆ ಒಂದು ತಪ್ಪನ್ನು ತಮ್ಮ ಸನ್ನಿಧಿಯೊಳಗೆ ನಾನು ಮನಸ್ಪೂರ್ವಕವಾಗಿ ಒಪ್ಕೊಳಕತ್ತೀನಿ. ಮತ್ತು ನನ್ನ ತಪ್ಪಿಗೆ ಕ್ಷಮೆ ಅನ್ನುವಂಥದ್ದು ಇದ್ರೆ ದಯಮಾಡಿ ನನ್ನ ಈ ತಪ್ಪನ್ನು ಕ್ಷಮೆ ಮಾಡಿ ನನ್ನನ್ನು ಉದ್ಧಾರ ಮಾಡಿರಿ ಅಂತೇಳಿ ಬೇಡ್ಕೊಂಡ ನೀವು ಮನೆಗೆ ಬರಬೇಕು ಅಂತೇಳಿ ತಿಳ್ಕೊಂಡ ಅಂದಾಗ ಆ ಮಡಿವಾಳ ಅಜ್ಜಿ ಹೇಳ್ತಾರೋ, ದೇಸಾಯಪ್ಪ, ಒಂದು ವೇಳೆ ನಿನ್ನ ತಪ್ಪನ್ನು ಕ್ಷಮೆ ಮಾಡ್ದ ನಾನು ನಿನ್ನ ಮನೆಗೆ ಬರಲಿಲ್ಲ ಅಂತಂದ್ರೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಆ ಮಡಿವಾಳ ಸ್ವಾಮಿಗಳು ದೇಸಾಯಪ್ಪನವ್ರಿಗೆ ಕೇಳಿದಾಗ ಆವಾಗ ದೇಸಾಯಪ್ಪನವ್ರು ಅಂತಾರೆ, ಅಜ್ಜ ತಾವು ಬರುವವರೆಗೂ ನಾ ಇಲ್ಲೇ ಕುಂತು ಬಿಡ್ತೀನಿ, ಇಲ್ಲದಿದ್ರೆ ನೀವು ಎಲ್ಲೆಲ್ಲಿ ಹೋಗ್ತೀರಿ ಅಲ್ಲೆಲ್ಲ ನಾನು ನಿಮ್ಮನ್ನು ಹಿಂಬಾಲಿಸಿ ಬರ್ತೇನೆ ಅಂತೇಳಿ ತಿಳ್ಕೊಂಡು ಆ ದೇಸಾಯಪ್ಪನವರು ದೃಢ ನಿರ್ಧಾರದಿಂದ ಹೇಳ್ತಾರೆ. ಆವಾಗ ಮಡಿವಾಳ ಅಜ್ಜ ಹಿಂಗೆ ಮಾಡಾವದು ಎಣ್ಣೆ ಆಗಲಿಂಗಾರ ಅಂತ ತಿಳ್ಕೊಂಡ ಸ್ವಾಮಿಗಳು ಆ ರಸ್ತೆ ಬದಿಯೊಳಗಿದ್ದಂಥ ಒಂದು ದಟ್ಟವಾಗಿರ್ತಕ್ಕಂಥ ಪಾಪಸ ಕಳ್ಳಿ ಒಂದು ಸಂದಿನೊಳಗೆ ಹೊಕ್ಕು ಆ ಒಂದು ಮುಳ್ಳು ಗಂಟಿಯೊಳಗೆ ಕುಂತ ಬಿಡ್ತಾರೆ. ಆವಾಗ ದೇಸಾಯಪ್ಪನವರು ನಾನು ನಿಮ್ಮನ್ನು ಬಿಟ್ಟು ಯಾವುದೇ ಕಾರಣಕ್ಕೂ ನಾ ಮನೆಗೆ ಕಾಲಿಡುವುದಿಲ್ಲ, ಸತ್ರು ಇಲ್ಲೇ ಈ ಒಂದು ಪಾಪಸ್ ಕಳ್ಳಿ ಬದಿಯೊಳಗನ ಸತ್ತು ಹೊಕ್ಕೇನಿ, ಬದುಕಿದ್ರೆ ನಿಮ್ಮ ಜೊತೆನೇ ನಾನು ಮನೆ ಕಾಣ್ತೇನೆ ಅಂತೇಳಿ ತಿಳ್ಕೊಂಡ ಆ ಯಾವ ದೇಸಾಯಪ್ಪನವರು ದೃಢ ನಿರ್ಧಾರದಿಂದ ನುಡಿತಾರೆ. ಅದೇ ಪ್ರಕಾರ ಆ ದೇಸಾಯಪ್ಪನವರು ತಮ್ಮ ಹಸಿವೆ, ನೀರಡಿಕೆ, ಪ್ರಾಣಿಗಳ ಒಂದು ಪರಿವೆ ಇಲ್ಲದನ ಅಲ್ಲಿಯೇ ಆ ಮಡಿವಾಳ ಅಜ್ಜನ ಹತ್ತಿರ ದೃಢ ನಿರ್ಧಾರದಿಂದ ಒಂದು ಸತ್ಯಾಗ್ರಹ ಮಾಡುವಂಗ ಉತ್ಕಟವಾಗಿರ್ತಕ್ಕಂಥ ಭಕ್ತನಾಗಿ ಅಲ್ಲೇ ಕುಳ್ತಾ ಬಿಡ್ತಾರೆ. ಇವರಿಬ್ಬರನ್ನು ನೋಡಿದಾಗ ಒಂದು ಮಾತು ಏನು ನೆನಪಕ್ಕತಿ ಅಂತಂದ್ರೆ, ಕೊಲ್ಲುವೆನೆಂಬ ಭಾಷೆ ದೇವನದಾದ್ರೆ ಗೆಲ್ಲುವೆನೆಂಬ ಭಾಷೆ ಭಕ್ತನದು ಅಂತಕ್ಕಂಥ ಒಂದು ವಚನ ಇಲ್ಲೇ ನೆನಪಕ್ಕತಿ. ಹಂಗೆ ಇಬ್ಬರು ಆ ಪಾಪಸ್ ಕಳ್ಳಿಯೊಳಗೆ ಆ ಮುಳ್ಳು ಗಂಟೆ ಒಳಗೆ ಕುಂತ ಬಿಟ್ಟಿದ್ರು. ಹಂಗೆ ಕಾಲ ಸರಿತಿತ್ತು, ಸೂರ್ಯ ಮುಳುಗಿದ, ಕತ್ಲ ಹಣಿಕೆ ಆಗ್ತೀವಿ. ಹಂಗೆ ಕತ್ಲು ಹಾಕ್ಕೊಂತ ಎಲ್ಲ ಇಡೀ ಊರೆಲ್ಲ ಊಟವನ್ನು ಮಾಡಿ ನಿದ್ರೆ ಮಾಡಕತ್ತಿ. ಅಂಥ ಒಂದು ಮಧ್ಯರಾತ್ರಿ ಆದ್ರೂ ಕೂಡ ಆ ಒಂದು ದೇಸಾಯಪ್ಪನವರು ಸ್ವಾಮಿಗಳನ್ನು ಬಿಟ್ಟು ಅಗಲಿಲ್ಲ. ಆವಾಗ ಆ ಮಡಿವಾಳ ಅಜ್ಜ ಆ ದೇಸಾಯಪ್ಪನವ್ರ ಒಂದು ಪರಿಸ್ಥಿತಿಯನ್ನು ನೋಡಿ ಅವಸ್ಥೆಯೊಳಗೆ ನಿತ್ತ ವಿಚಾರ ಮಾಡ್ತಾರೋ, ನಾ ಇಲ್ಲಿ ಸಿಟ್ಟಿಗೆದ್ದು ಬಂದು ಕುಂತೇನೆ, ನನ್ನ ಜೊತೆ ಈ ದೇಸಾಯಪ್ಪನು ಕುಂತಾನು, ಅಲ್ಲೇ ಸರಿ ಸರ್ವತ್ತಾತು, ಹಾಸಿಗೆಯೊಳಗೆ ನೀರಿಲ್ದ ಬಿದ್ದಂಥ ಬಾಣಂತಿ ಹೆಣ್ಮಗಳು ಮನೆಯೊಳಗದಾಳು, ನೀರು ಕಾಣದನ ಹಾಗೆ ಹಾಸಿಗೆಯೊಳಗೆ ಬಿದ್ದಂಥ ಎಳೆಗೂಸೈತಿ. ಇಂಥ ಒಂದು ಪರಿಸ್ಥಿತಿಯನ್ನು ಮನಸ್ಸಿಗೆ ತಂದುಕೊಂಡಂಥ ಮಡಿವಾಳ ಅಜ್ಜ ತನ್ನ ಒಂದು ನಿರ್ಧಾರವನ್ನು ಸಡಿಲಗೊಳಿಸಿ, ಏ ದೇಸಾಯಿ ನಡಿಪ, ಈ ಒಂದು ನಿನ್ನ ನಿರ್ಧಾರಕ್ಕೆ ಇವತ್ತಿನ ಒಂದು ನಿನ್ನ ಮನೆಯ ಪರಿಸ್ಥಿತಿ ಸಲುವಾಗಿ ನಾನು ಸೋಲ್ಬೇಕಾಯ್ತು, ನಾವಿಬ್ಬರು ಅನನ್ಯ ಆಗಿ ಅದೇವಿ ಅಂದ ಮ್ಯಾಗ ಸೋಲು ಗೆಲುವಿನ ಮಾತು ಯಾಕಪ್ಪ ಅಂತೇಳಿ ತಿಳ್ಕೊಂಡ ಆ ಒಂದು ಮುಳ್ಳುಗಂಟಿ ಸಂದಿನಿಂದ ಮಡಿವಾಳ ಅಜ್ಜ ತಾವ ಮೊದಲ ಹೊರಗೆ ಬರ್ತಾರೆ. ನಡಿಪ ಇನ್ನು ಮನೆಗೆ ಹೋಗೋನು, ನಿನ್ನ ಇಚ್ಛಾ ಹೆಂಗೈತಿ ಹಂಗಾಗಲಿ, ನಾ ಬರ್ತೇನೆ ಮನೆಗೆ ಅಂತ ತಿಳ್ಕೊಂಡು ಹೇಳ್ತಾರೆ. ಹಂಗೆ ನಾ ಬರ್ತೇನೆ, ಮೊದಲು ನೀನು ಹೋಗಿ ನಿನ್ನ ಮನೆಯೊಳಗೆ ನಾ ಏನು ತತ್ರಾಣಿ ಇಟ್ಟೇನಿ ಆ ತತ್ರಾಣಿ ಒಳಗೆ ಈ ಹೊಳೆ ಗಂಗಾವನ್ನು ಹಾಕ, ಅಂದ್ರೆ ನೀನುಗ ಕಾಶಿ ರಾಮೇಶ್ವರ ಯಾತ್ರೆ ಮಾಡಿದಂಥ ಪುಣ್ಯ ನಿನಗೆ ಸಿಗ್ತತಿ. ಮತ್ತು ಈ ಪಾಪಸ್ ಕಳ್ಳಿಯೊಳಗೆ ಕುಳಿತು ಆ ಸ್ಥಳದೊಳಗೆ ಒಂದು ತೆಂಗಿನಕಾಯಿ ಇಟ್ಟೇನಿ, ಅಲ್ಲಿ ಒಂದು ಮಠ ಕಟ್ಟಿಸ, ನಿನ್ನ ಬೆಂಗಾವಲಾಗಿ ನಾನು ಸದಾಕಾಲ ಇದ್ದೇ ಇರ್ತೇನೆ ಅಂತೇಳಿ
ಆ ದೇಸಾಯಪ್ಪನವರಿಗೆ ಆ ಮಡಿವಾಳ ಸ್ವಾಮಿಗಳು ಅಭಯವನ್ನು ವಿತ್ತ ಆಶೀರ್ವದಿಸಿದರು ಅಂತ ಹೇಳುವಲ್ಲಿಗೆ ಇವತ್ತಿನ ಈ ಒಂದು ಚರಿತ್ರೆಯ ಕಥನವನ್ನು ಮುಕ್ತಾಯಗೊಳಿಸೋಣಂತ. ಜೈ ಮಂಗಲಂ, ಜೈ ನಮಃ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ.